ಆಸ್ಟ್ರೇಲಿಯಾದಲ್ಲೂ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಸ್ಮರಣೆ. ಮೆಲ್ಬೋರ್ನ್ನ ಸ್ಟೇಡಿಯಂನಲ್ಲಿ ಕನ್ನಡಿಗರಿಂದ ರವಿ ಅವರ ಅಧಿಕಾರದ ಗುಣಗಾನ. ಟೀಮ್ ಇಂಡಿಯಾ ಬಾಂಗ್ಲಾ ಪಂದ್ಯದ ವೇಳೆ ರವಿಗೆ ಗೌರವವನ್ನ ನೀಡಲಾಯಿತು. ರವಿಯನ್ನ ನೆನೆದು ಅಲ್ಲಿನ ಕ್ರಿಕೆಟ್ ಅಭಿಮಾನಿಗಳು ಕೂಡ ಕಣ್ಣೀರಿಟ್ಟಂತಹ ಒಂದು ಮಾರ್ಮಿಕ ಕ್ಷಣ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಕಂಡುಬಂತು. ದಿಟ್ಟ ಐಎಎಸ್ ಅಧಿಕಾರಿ ಡಿಕೆ ರವಿಗೆ ಈ ಮೂಲಕ ಅವರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಮ್ಯಾಚ್ ನಡೆಯುವ ಸಂದರ್ಭದಲ್ಲಿ ಅಭಿಮಾನಿಗಳ ಗೌರವ ಸಮರ್ಪಣೆಯಾಗಿದೆ. ಇದು ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನಮಸ್ಕಾರ. ಇಂದು ಮೆಲ್ಬೋರ್ನ್ ನಗರದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡೆಯುತ್ತಿರುವ ಏಕದಿನ ಪಂದ್ಯಕ್ಕೆ ಆಗಮಿಸುತ್ತೇವೆ. ಅದೇ ಸಮಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರಲ್ಲಿ ನಡೆದಿರುವಂತಹ ಈ ಒಂದು ದುರಂತ ಡಿಕೆ ರವಿಯವರ ಸಾವಿನ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕಾಗಿ ನಮ್ಮೆಲ್ಲರ ಮೆಲ್ಬೋರ್ನ್ ನಗರದ ಕನ್ನಡಿಗರ ಪರವಾಗಿ ಕೇಳಿಕೊಂಡಿದ್ದೇವೆ. ದಯವಿಟ್ಟು ಈ ಒಂದು ತನಿಖೆಯನ್ನು ಮುಂದುವರಿಸಿ, ಸಿಬಿಐ ತನಿಖೆಗೆ ಮುಂದುವರಿಸಿ ಮತ್ತು ಪ್ರಧಾನಮಂತ್ರಿಗಳು ಇದನ್ನು ವೀಕ್ಷಿಸಿ ಒಂದು ಒಳ್ಳೆಯ ತೀರ್ಪನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾವು ಮನವಿ ಒಪ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ನಮಸ್ಕಾರ. ಇಂದು ಮೆಲ್ಬೋರ್ನ್ ನಗರದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡೆಯುತ್ತಿರುವ ಏಕದಿನ ಪಂದ್ಯಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಅದೇ ಸಮಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರಲ್ಲಿ ನಡೆದಿರುವಂತಹ ಈ ಒಂದು ದುರಂತ ಡಿಕೆ ರವಿಯವರ ಸಾವಿನ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕಾಗಿ ನಮ್ಮೆಲ್ಲರ ಮೆಲ್ಬೋರ್ನ್ ನಗರದ ಕನ್ನಡಿಗರ ಪರವಾಗಿ ಕೇಳಿಕೊಂಡಿದ್ದೇವೆ. ದಯವಿಟ್ಟು ಈ ಒಂದು ತನಿಖೆಯನ್ನು ಮುಂದುವರಿಸಿ, ಸಿಬಿಐ ತನಿಖೆಗೆ ಮುಂದುವರಿಸಿ ಮತ್ತು ಪ್ರಧಾನಮಂತ್ರಿಗಳು ಇದನ್ನು ವೀಕ್ಷಿಸಿ ಒಂದು ಒಳ್ಳೆಯ ತೀರ್ಪನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾವು ಮನವಿ ಒಪ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಇದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನ ಕ್ರಿಕೆಟ್ ಗ್ರೌಂಡ್ನಲ್ಲಿ ಕಂಡುಬಂದಂತಹ ದೃಶ್ಯ. ಭಾರತದ ರಾಷ್ಟ್ರಗೀತೆ ಮೊಳಗುವ ಹೊತ್ತಲ್ಲೇ ದಟ್ಟ ಅಧಿಕಾರಿ ಡಿಕೆ ರವಿ ಅವರ ಭಾವಚಿತ್ರ ಹಿಡಿದು ಈ ಒಂದು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ವಿಶ್ವಕಪ್ನ ಕ್ರಿಕೆಟ್ ಜ್ವರದ ನಡುವೆಯೂ ಕೂಡ ಅಲ್ಲಿನ ಕನ್ನಡಿಗರು ರವಿ ಅವರ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಅಂತ ಮನವಿ ಮಾಡಿಕೊಂಡಂತಹ ಒಂದು ಮನಕಲುಕುವ ದೃಶ್ಯ ಕಂಡುಬಂತು. ಈಗಾಗಲೇ ಮೆಲ್ಬೋರ್ನ್ನಲ್ಲಿ ಕ್ರಿಕೆಟ್ ಜ್ವರ ಅಂದರೆ ಭಾರತ ಮತ್ತು ಬಾಂಗ್ಲಾ ಎರಡೂ ತಂಡಗಳ ನಡುವೆ ಒಂದು ಜಿದ್ದಾಜಿದ್ದಿನ ಹೋರಾಟ ನಡೀತಿರುವಂಥ ಹೊತ್ತಲ್ಲಿ ಅಲ್ಲಿಯೂ ಕೂಡ ಮೆಲ್ಬೋರ್ನ್ನ ಕ್ರಿಕೆಟ್ ಗ್ರೌಂಡ್ನಲ್ಲಿಯೂ ಕೂಡ ದಕ್ಷ ಪ್ರಾಮಾಣಿಕ ಅಧಿಕಾರಿ ಡಿಕೆ ರವಿ ಅವರ ಭಾವಚಿತ್ರವನ್ನು ಹಿಡಿದು ಇದು ಆತ್ಮಹತ್ಯೆ ಅಲ್ಲ, ಇದೊಂದು ಮರ್ಡರ್, ಇದನ್ನು ಸಿಬಿಐ ತನಿಖೆಗೆ ವಹಿಸಿ ಅಂತ ಅಲ್ಲಿನ ಕ್ರಿಕೆಟ್ ಅಭಿಮಾನಿಗಳು, ಕನ್ನಡಿಗರಾದಂಥ ಕ್ರಿಕೆಟ್ ಅಭಿಮಾನಿಗಳು ಅಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಕೂಡ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಭಾವಚಿತ್ರ ಮೊಳಗಿದ್ದು ನಿಜಕ್ಕೂ ಒಂದು ಅಚ್ಚರಿ ಅಂತ ಹೇಳ್ಬೋದು. ಅದರ ಜೊತೆಗೆ ಅಲ್ಲಿನ ಅಭಿಮಾನಿಗಳು ಕೂಡ ಇಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ, ಈ ಒಂದು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಅನ್ನುವಂಥದ್ದು. ಇದು ಕಂಡು ಬಂದದ್ದು ಆಸ್ಟ್ರೇಲಿಯಾದ ಪ್ರತಿಷ್ಠಿತ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ. ಅದು ವಿಶ್ವಕಪ್ನ ಇವತ್ತಿನ ಪಂದ್ಯದಲ್ಲಿ ಕಂಡು ಬಂದದ್ದು ವಿಶೇಷ ಆಗಿತ್ತು. ನಮಸ್ಕಾರ. ಇಂದು ಮಾಡ್ಬಿಡ್ರಿ ರೆಡಿನಾ? ಓಕೆ. ನಮಸ್ಕಾರ. ಇಂದು ಮೆಲ್ಬೋರ್ನ್ ನಗರದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡೆಯುತ್ತಿರುವ ಏಕದಿನ ಪಂದ್ಯಕ್ಕೆ ಆಗಮಿಸುತ್ತೇವೆ. ಅದೇ ಸಮಯದಲ್ಲಿ
ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರಲ್ಲಿ ನಡೆದಿರುವಂಥ ಈ ಒಂದು ದುರಂತ ಶ್ರೀ ಡಿ ಕೆ ರವಿಯವರ ಸಾವಿನ ತನಿಖೆಯನ್ನು CBIಗೆ ಒಪ್ಪಿಸಬೇಕಾಗಿ ನಮ್ಮೆಲ್ಲರ ಮೆಲ್ಬೋರ್ನ್ ನಗರದ ಕನ್ನಡಿಗರ ಪರವಾಗಿ